ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ದೂರದರ್ಶಿನಿ ಸ್ಟೋರಿನ ನೋಡೋಣ. ಸೊ ಕತೆ ತುಂಬಾ ಚೆನ್ನಾಗಿರುತ್ತೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಒಬ್ಬ ಡಾಕ್ಟರ್ನ ತೋರಿಸ್ತಾರೆ. ಈತ ಒಂದು ಹಳ್ಳಿಗೆ ತನ್ನ ಇಬ್ಬರು ಮೆಡಿಕಲ್ ಸ್ಟೂಡೆಂಟ್ ನ ಕರ್ಕೊಂಡು ಹೋಗ್ತಿರ್ತಾನೆ. ಏಕೆಂದ್ರೆ ಇವರು ಮಲ್ಲಾಪುರ ಎಂಬ ಒಂದು ಹಳ್ಳಿಯಲ್ಲಿ ಮೆಡಿಕಲ್ ಕ್ಯಾಂಪ್ ಇಡೋಕೆ ಹೋಗ್ತಿರ್ತಾರೆ. ಇವರು ಹೋಗ್ತಿದ್ದಾಗ ಸ್ಟೂಡೆಂಟ್ ಡಾಕ್ಟರ್ಗೆ ನಾವು ಎಲ್ಲಿ ಹೋಗ್ತಿದೀವಿ ಅಂತ ಕೇಳ್ತಾರೆ. ಆಗ ಅವರು ನಾವು ಮಲ್ಲಾಪುರಂ ಊರಿಗೆ ಮೆಡಿಕಲ್ ಕ್ಯಾಂಪ್ ಇಡೋಕೆ ಹೋಗ್ತಿದೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಸ್ಟೂಡೆಂಟ್ಸ್ ಭಯ ಪಡ್ತಾರೆ. ಆ ಊರಿಗೆ ನಾವು ಹೋಗಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಡಾಕ್ಟರ್ಗೆ ಏನು ಅರ್ಥವಾಗಲ್ಲ. ಆತ ದಾರಿಯಲ್ಲಿ ಜೀಪ್ ನಿಲ್ಲಿಸಿ ಬನ್ನಿ ಟೀ ಕುಡಿಯೋಣ ಅಂತ ಹೇಳ್ತಾನೆ. ಆದ್ರೆ ಆ ಸ್ಟೂಡೆಂಟ್ಸ್ ತುಂಬಾ ಭಯಪಟ್ಟಿರ್ತಾರೆ. ಅದಕ್ಕೆ ಅವರು ಕಾರಿಂದ ಕೆಳಗೆ ಇಳಿಯಲ್ಲ. ಆದ್ರೆ ಡಾಕ್ಟರ್ ತನ್ನ ಡ್ರೈವರ್ ನ ಕರ್ಕೊಂಡು ಟೀ ಕುಡಿಯೋಕೆ ಹೋಗ್ತಾನೆ. ಇವರು ಟೀ ಸ್ಟೋರ್ ಅಲ್ಲಿ ಟೀ ಕುಡಿತಾ ಕೂತಿದ್ದಾಗ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ. ಈತ ಕೂಡ ಬಂದು ಇಲ್ಲಿ ಟೀ ಕುಡಿತಾನೆ. ಈತ ಆಕ್ಚುಲಿ ಊರಿಗೆ ಹೋಗ್ತಿರ್ತಾನೆ. ಆಗ ಟೀ ಮಾರುವ ವ್ಯಕ್ತಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಇವರಿಬ್ಬರಿಗೆ ಪರಿಚಯ ಇರುತ್ತೆ. ಅದಕ್ಕೆ ಆ ವ್ಯಕ್ತಿ ಮುಂದಿನ ವಾರ ನನ್ನ ಮಗಳ ಮದುವೆ ಇದೆ. ಆಕೆ ಒಬ್ಬ ಕ್ರಿಶ್ಚಿಯನ್ ಹುಡುಗನ ಲವ್ ಮಾಡ್ತಿದ್ಲು. ಅದಕ್ಕೆ ಅವರ ಮದುವೆನ ನಾವು ಫಿಕ್ಸ್ ಮಾಡಿದ್ದೀವಿ. ಮುಂದಿನ ವಾರ ಚರ್ಚ್ ಅಲ್ಲಿ ಮದುವೆ ಇದೆ, ನೀನು ಕೂಡ ಬರ್ಬೇಕು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಅಲ್ಲೇ ಕೂತಿದ್ದ ಡಾಕ್ಟರ್ ಶಾಕ್ ಆಗ್ತಾನೆ. ಒಬ್ಬ ತಂದೆ ತನ್ನ ಮಗಳ ಲವ್ ಸ್ಟೋರಿ ಬಗ್ಗೆ ಇಷ್ಟು ಓಪನ್ ಆಗಿ ಎಲ್ಲರ ಮುಂದೆ ಹೇಳ್ತಿದ್ದಾನಲ್ಲ ಅಂತ ಅನ್ಕೋತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಒಂದು ಬಸ್ ಬರುತ್ತೆ. ಅದರಿಂದ ಒಬ್ಬ ಮುಸ್ಲಿಂ ಹುಡುಗ ಕೆಳಗೆ ಇಳಿತಾನೆ. ಇನ್ನು ಆತನಿಗೆ ಮದುವೆ ಆಗಿರುತ್ತೆ. ಆದ್ರೆ ಅವನ ವೈಫ್ ಹಿಂದೂ ಆಗಿರ್ತಾಳೆ. ಆ ಚಾಯ್ ಮಾರುವ ವ್ಯಕ್ತಿ ಆ ಮುಸ್ಲಿಂ ಹುಡುಗನಿಗೆ ನಿನ್ನ ಹೆಂಡತಿ ಆರೋಗ್ಯ ಈಗ ಹೇಗಿದೆ ಅಂತ ಕೇಳ್ತಾನೆ. ಆಕ್ಚುಲಿ ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಆಗ ಆ ವ್ಯಕ್ತಿ ನಾವು ಡಾಕ್ಟರ್ಗೆ ತೋರಿಸೋಕೆ ಸಿಟಿಗೆ ಹೋಗಿದ್ವಿ, ಈಗ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಚಾಯ್ ಮಾರುವ ವ್ಯಕ್ತಿ ಖುಷಿ ಆಗ್ತಾನೆ. ಆಯ್ತು, ಹುಷಾರಾಗಿ ಮನೆಗೆ ಹೋಗಿ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿ ಡಾಕ್ಟರ್ಗೆ ಶಾಕ್ ಮೇಲೆ ಶಾಕ್ ಆಗ್ತಿರುತ್ತೆ. ಏಕೆಂದ್ರೆ ಪೂರ್ತಿ ದೇಶದಲ್ಲಿ ಜನ ಜಾತಿ ಧರ್ಮ ಅಂತ ಜಗಳ ಮಾಡ್ತಾರೆ. ಒಬ್ಬರ ಜಾತಿ ಬಿಟ್ಟು ಇನ್ನೊಬ್ಬರ ಜಾತಿಯಲ್ಲಿ ಮದುವೆ ಮಾಡಿಸಲ್ಲ. ಅಂತದ್ರಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಗಳ ಮದುವೆನ ಕ್ರಿಶ್ಚಿಯನ್ ಹುಡುಗನ ಜೊತೆ ಮಾಡಿಸ್ತಿದ್ದಾನೆ. ಇನ್ನೊಬ್ಬ ನೋಡಿದ್ರೆ ಹಿಂದೂ ಹುಡುಗಿನ ಮದುವೆ ಆಗಿ ಆಕೆ ಧರ್ಮ ಕೂಡ ಚೇಂಜ್ ಮಾಡಿಸಿಲ್ಲ. ಇದೆಲ್ಲ ಏನ್ ನಡೀತಾ ಇದೆ ಅಂತ ಆ ಚಾಯ್ ಮಾರುವ ವ್ಯಕ್ತಿಗೆ ಕೇಳ್ತಾನೆ. ಆಗ ಆ ವ್ಯಕ್ತಿ 10 ವರ್ಷಗಳ ಕೆಳಗೆ ನಾವು ಕೂಡ ಅದೇ ರೀತಿ ಜಗಳ ಮಾಡ್ತಿದ್ವಿ, ಬೇರೆ ಜಾತಿಯಲ್ಲಿ ಮದುವೆ ಮಾಡಿಸಿ ಕೊಡ್ತಿದ್ದಿಲ್ಲ. ಆದ್ರೆ 10 ವರ್ಷಗಳಿಗೆ ನಡೆದ ಒಂದು ಲವ್ ಸ್ಟೋರಿಯಿಂದ ಈ ಊರೇ ಚೇಂಜ್ ಆಯ್ತು ಅಂತ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಈಗ 1990ರ ಸಮಯ ತೋರಿಸ್ತಾರೆ. ಇಲ್ಲಿ ನಮಗೆ ಹರಿ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈತ ತನ್ನ ಸೈಕಲ್ ತಗೊಂಡು ತನ್ನ ಬೆಸ್ಟ್ ಫ್ರೆಂಡ್ಸ್ ಹತ್ರ ಹೋಗ್ತಾನೆ. ಇಲ್ಲಿ ಬಂದು ವಾಣಿ ಈಗ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದಿರಬಹುದು, ನಾನು ಆಕೆನ ನೋಡ್ಬೇಕು, ಬನ್ನಿ ಹೋಗಿ ನೋಡೋಣ ಅಂತ ಹೇಳ್ತಾನೆ. ಈಗ ಅವನ ಫ್ರೆಂಡ್ಸ್ ಕೂಡ ಆಯ್ತು ಅಂತ ಅವನ ಹಿಂದೆ ಹೋಗ್ತಾರೆ. ಈಗ ಈ 5 ಜನ ಸ್ನೇಹಿತರು ಸೇರಿ ವಾಣಿ ಮನೆಗೆ ಹೋಗ್ತಾರೆ. ಇವರು ಒಂದು ಕಡೆ ಬಚ್ಚಿಟ್ಕೊಂಡಿರ್ತಾರೆ. ಆದ್ರೆ ಹರಿ ಮಾತ್ರ ಗೇಟ್ ಮೂಲಕ ಆಕೆನ ಇಣಿಕೆ ನೋಡ್ತಿರ್ತಾನೆ. ಆದ್ರೆ ಅಲ್ಲಿ ವಾಣಿ ಕಾಣಲ್ಲ. ಈಗ ಹರಿ ಹೀಗೆ ಬಗ್ಗೆ ನೋಡ್ತಿದ್ದಾಗ ಅಲ್ಲಿ ವಾಣಿಯನ್ನ ಪರಶುರಾಮ್ ಬರ್ತಾನೆ. ಈತನ ನೋಡಿ ಅವನ ಸ್ನೇಹಿತರೆಲ್ಲ ಅಲ್ಲಿಂದ ಓಡೋಗ್ತಾರೆ. ಇಲ್ಲಿಂದ ಸೀನಿಗ ಪೆಡ್ಡಿ ಅನ್ನೋ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತನ ಮನೆಯಲ್ಲಿ ಟಿವಿ ಇರುತ್ತೆ. ಸಾಯಂಕಾಲ ಆದಾಗ ಪೂರ್ತಿ ಊರಿನವರು ಇವನ ಮನೆಗೆ ಟಿವಿ ನೋಡಕ್ಕೆ ಬರ್ತಿರ್ತಾರೆ. ಈಗ ಹರಿ ಕೂಡ ತನ್ನ ಸ್ನೇಹಿತರ ಜೊತೆಗೆ ಅಲ್ಲಿಗೆ ಬರ್ತಾನೆ. ಆತ ವಾಣಿಯಲ್ಲಿ ಬಂದಿರಬಹುದು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನು ಎಲ್ಲಾ ಕಡೆ ನೋಡಿದ್ರು ಅಲ್ಲಿ ಅವನಿಗೆ ವಾಣಿ ಕಾಣಲ್ಲ. ಇದರಿಂದ ಅವನು ತುಂಬಾ ಡಿಸಪಾಯಿಂಟ್ ಆಗ್ತಾನೆ. ಈಗ ಅವನು ಬೇಜಾರಲ್ಲಿ ನಾವು ಟಿವಿ ನೋಡೋದು ಬೇಡ ಅಂತ ತನ್ನ ಸ್ನೇಹಿತರನ್ನ ಕರ್ಕೊಂಡು ತನ್ನ ಮನೆಗೆ ವಾಪಸ್ ಬರ್ತಾನೆ. ಇಲ್ಲಿ ನಮಗೆ ಹರಿ ತಂದೆ ತಾಯಿನ ತೋರಿಸ್ತಾರೆ. ಹರಿ ತಾಯಿ ಮತ್ತು ಅವನ ತಂದೆ ರಾಜಣ್ಣ ಇಲ್ಲಿ ಊಟ ಮಾಡ್ತಿರ್ತಾರೆ. ಇಲ್ಲಿ ಹರಿತಾಯಿ ತನ್ನ ಗಂಡನಿಗೆ ನನ್ನ ತಮ್ಮ ತನ್ನ ಮಗಳು ರಾಣಿನ ಕರ್ಕೊಂಡು ಮನೆಗೆ ಬರ್ತಿದ್ದಾನೆ. ಅವನು ನನ್ನ ಮಗನಿಗೆ ತನ್ನ ಮಗಳನ್ನ ಕೊಡ್ಬೇಕಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಜಣ್ಣ ಆಕೆಗೆ ನೀನಿಷ್ಟು ಬೇಗ ಹೂ ಅಂತ ಹೇಳ್ಬೇಡ, ಯಾಕಂದ್ರೆ ಹರಿ ಇನ್ನೂ ಸಣ್ಣವನಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹರಿತಾಯಿ ಕೂಡ ಏನು ಹೇಳದೆ ಸುಮ್ಮನಾಗ್ತಾಳೆ. ಇನ್ನು ಮಾನದನ ಬೆಳಗ್ಗೆ ಆದಾಗ ಹರಿ ತನ್ನ ಫ್ರೆಂಡ್ಸ್ ಜೊತೆ ಲಗೋರಿ ಆಡ್ತಿರ್ತಾನೆ. ಆಗ ಅವನ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ. ಈತ ಬಂದು ವಾಣಿ ನದಿ ಹತ್ರ ಇದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹರಿ ತನ್ನ ಫ್ರೆಂಡ್ಸ್ ನ ಕರ್ಕೊಂಡು ತಕ್ಷಣ ನದಿ ಹತ್ರ ಬರ್ತಾನೆ. ಇಲ್ಲಿ ವಾಣಿ ನದಿ ತೀರದಲ್ಲಿ ನಿಂತಿರ್ತಾಳೆ. ಆಕೆ ತನ್ನ ಅಣ್ಣ ಪರಶುರಾಮ್ಗಾಗಿ ಕಾಯ್ತಿರ್ತಾಳೆ. ತುಂಬಾ ದಿನಗಳಾದ್ಮೇಲೆ ಹರಿ ವಾಣಿನ ನೋಡಿರ್ತಾನೆ. ಅವನು ಆಕೆನ ನೋಡಿ ಹಾಗೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಅವನ ಫ್ರೆಂಡ್ಸ್ ಎಲ್ಲ ಹರಿಗೆ ನೀನೋಗಿ ಮಾತಾಡುವಂತ ಅವನನ್ನ ದೂಕ್ತಾರೆ. ಆದ್ರೆ ಅವನು ಭಯ ಪಡ್ತಿರ್ತಾನೆ. ಆಕ್ಚುಲಿ ಹರಿ ವಾಣಿ ಸಣ್ಣವಳಿದ್ದಾಗಿನಿಂದ ಆಕೆನ ಲವ್ ಮಾಡ್ತಿರ್ತಾನೆ. ಆದ್ರೆ ಅವನು ಆಕೆಗೆ ಹೇಳೋಕೆ ಧೈರ್ಯ ಮಾಡ್ತಿರಲ್ಲ, ಯಾಕಂದ್ರೆ ಅವನು ಕೆಳ ಜಾತಿಯವನಾಗಿರ್ತಾನೆ. ಇನ್ನು ವಾಣಿನ ನೋಡೋದಾದ್ರೆ ಆಕೆ ಮೇಲ್ಜಾತಿಯವಳಾಗಿರ್ತಾಳೆ. ಅದಲ್ಲದೆ ಹರಿ ತಂದೆ ಪರಶುರಾಮ್ ಮಿಲ್ಲಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಹರಿ ಆಕೆ ಜೊತೆ ಮಾತಾಡೋಕೆ ಭಯ ಪಡ್ತಿರ್ತಾನೆ. ಇನ್ನು ಹರಿ ಧೈರ್ಯ ಮಾಡಿ ಮಾತಾಡುವಷ್ಟರಲ್ಲಿ ಅಲ್ಲಿ ಪರಶುರಾಮ್ ಬರ್ತಾನೆ. ಈತ ಬಂದು ವಾಣಿನ ಕರ್ಕೊಂಡು ಹೋಗ್ತಾನೆ. ಈಗ ಹರಿ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಆಕೆನ ಸೈಕಲ್ ಮೇಲೆ ಫಾಲೋ ಮಾಡ್ತಿರ್ತಾರೆ. ಆಗ ವಾಣಿ ಹರಿ ಕಡೆ ನೋಡಿ ಲೈಟ್ ಆಗಿ ಸ್ಮೈಲ್ ಕೊಡ್ತಾಳೆ. ಇದನ್ನ ನೋಡಿ ಹರಿಗೆ ತುಂಬಾ ಖುಷಿ ಆಗುತ್ತೆ. ಅವನು ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ನಮಗೆ ಊರಿನ MLA ನ ತೋರಿಸ್ತಾರೆ. ಈತ ಬಂದು ಪರಶುರಾಮ್ನ ಮೀಟ್ ಆಗ್ತಾನೆ. MLA ಪರಶುರಾಮ್ಗೆ ಸ್ವಲ್ಪ ದಿನದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಅದಕ್ಕೆ ಊರಿನ ಜನರನ್ನ ಜಾತಿಯಲ್ಲಿ ಡಿವೈಡ್ ಮಾಡಿ ಪ್ರತಿಯೊಂದು ಓಟು ನಮಗೆ ಬರುವಂತೆ ನೋಡ್ಕೊ ಅಂತ ಹೇಳ್ತಾನೆ. ಇನ್ನು ಸಾಯಂಕಾಲ ಆದಾಗ ಹರಿ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಟಿವಿ ನೋಡಕ್ಕೆ ಪೆದ್ದಿ ಮನೆಗೆ ಹೋಗ್ತಾರೆ. ಈ ಸಾರಿ ವಾಣಿ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಇಲ್ಲಿ ಹರಿ ಟಿವಿ ನೋಡದೆ ಕೇವಲ ವಾಣಿನೇ ನೋಡ್ತಿರ್ತಾನೆ. ವಾಣಿಗೂ ಇದು ಚೆನ್ನಾಗಿ ಗೊತ್ತಿರುತ್ತೆ. ಆಕೆ ಕೂಡ ಅವಾಗವಾಗ ತಿರುಗಿ ಹರಿನ ನೋಡ್ತಿರ್ತಾಳೆ. ಇಲ್ಲಿ ನಮಗೆ ವಾಣಿಗೂ ಕೂಡ ಹರಿ ಅಂದ್ರೆ ಲೈಟ್ ಆಗಿ ಇಷ್ಟ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಆಕೆ ಮೊದಲು ಹರಿನ ಹೇಳ್ಬೇಕಂತ ವೇಟ್ ಮಾಡ್ತಿರ್ತಾಳೆ. ಆದ್ರೆ ಸದ್ಯ ಇವರಿಗೆ ಇವರ ಲವ್ ಸ್ಟೋರಿ ತುಂಬಾ ಪ್ರಾಬ್ಲಮ್ ಗಳನ್ನ ಈ ಊರಲ್ಲಿ ಕ್ರಿಯೇಟ್ ಮಾಡುತ್ತೆ ಅಂತ ಗೊತ್ತಿರಲ್ಲ. ಇನ್ನು ಮಾರಣ ದಿನ
ದಿನ ಬೆಳಗ್ಗೆ ವಾಣಿ ಶಾರದಾ ಅನ್ನೋ ಮಹಿಳೆನ ಹೋಗಿ ಮೀಟ್ ಆಗ್ತಾಳೆ. ಈಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಆಕ್ಚುಲಿ ಶಾರದಾ ತನ್ನ ಜಾತಿಯವನನ್ನ ಬಿಟ್ಟು ಬೇರೆ ವ್ಯಕ್ತಿನ ಓಡೋಗಿ ಮದುವೆ ಆಗಿರ್ತಾಳೆ. ಇದರಿಂದ ಶಾರದಾ ಜಾತಿಯವರು ಆಕೆನ ಬೈಕಾಟ್ ಮಾಡಿರ್ತಾರೆ. ಆದ್ರೆ ವಾಣಿ ಅದನ್ನೆಲ್ಲ ಲೆಕ್ಕ ಮಾಡ್ತಿರಲ್ಲ. ಆಕೆ ಹೋಗಿ ಶಾರದಾನ ಮಾತಾಡಿಸ್ತಾಳೆ. ಇಲ್ಲಿ ಹರಿ ಕೂಡ ಬರ್ತಾನೆ. ಯಾಕಂದ್ರೆ ಹರಿ ಕೂಡ ಶಾರದಾನ ತನ್ನ ಅಕ್ಕನ ತರ ಭಾವಿಸ್ತಿರ್ತಾನೆ. ಶಾರದಾ ಗಂಡ ಮಿಲಿಟರಿಯಲ್ಲಿ ಇದ್ದುದರಿಂದ ಅವನು ಲೀವ್ ತಗೊಂಡು ತನ್ನ ಹೆಂಡತಿನ ನೋಡೋಕೆ ಬರ್ತಾನೆ. ಯಾಕಂದ್ರೆ ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಇನ್ನು ಸಾಯಂಕಾಲ ಆದಾಗ ಹರಿ ಮನೆಗೆ ಬರ್ತಾನೆ. ಆಗ ರಾಜಣ್ಣ ಅವನನ್ನ ತನ್ನ ಹತ್ರ ಕರೀತಾನೆ. ಇಲ್ಲಿ ರಾಜಣ್ಣ ಹರಿಗೆ, ನೀನು ಸಿಟಿಗೆ ಹೋಗಿ ನಿನ್ನ ಎಜುಕೇಶನ್ ನ ಕಂಟಿನ್ಯೂ ಮಾಡು. ಅದಕ್ಕಾಗಿ ನಾನು ನನ್ನ ಹೊಲ ಮಾರಿದ್ರು ಪರವಾಗಿಲ್ಲ, ಅದನ್ನ ಮಾರಿ ನಾನು ನಿನಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಹರಿ, ನಾನು ಇಲ್ಲಿಂದ ಹೋಗಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ, ಇಲ್ಲೇ ಯಾವ್ದಾದ್ರು ಕಾಲೇಜಲ್ಲಿ ಎಜುಕೇಶನ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಜಣ್ಣಗೆ ಕೋಪ ಬರುತ್ತೆ. ನೀನು ಇಲ್ಲೇ ಇದ್ರೆ ನಂತರ ಕೂಲಿ ಆಗ್ತೀಯಾ, ಆದ್ರೆ ನೀನು ಸಿಟಿಗೆ ಹೋಗಿ ಓದ್ಕೊಂಡ್ರೆ ಒಳ್ಳೆ ಆಫೀಸರ್ ಆಗ್ತೀಯಾ ಅಂತ ಹೇಳ್ತಾನೆ. ಆದ್ರೂ ಹರಿ ತನ್ನ ತಂದೆಯ ಮಾತನ್ನ ಕೇಳ್ತಿರಲ್ಲ. ಇದರಿಂದ ರಾಜಣ್ಣಗೆ ಕೋಪ ಬರುತ್ತೆ. ಆತ ಅಲ್ಲಿಂದ ಎದ್ದು ಹೋಗ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಪೆಡ್ಡಿ ಪರಶುರಾಮ್ನ ಮೀಟ್ ಆಗೋಕೆ ಅವನ ಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಪರಶುರಾಮ್ ಇರಲ್ಲ. ಇನ್ನು ಇಲ್ಲಿ ವಾಣಿ ಇರ್ತಾಳೆ. ಈಕೆ ಸ್ನಾನ ಮಾಡಿ ರೂಮಿಂದ ಹೊರಗೆ ಬರ್ತಿರ್ತಾಳೆ. ಈಕೆಯ ಸೌಂದರ್ಯ ನೋಡಿ ಪೆಡ್ಡಿಗೆ ಆಕೆ ಮೇಲೆ ಮನಸ್ಸಾಗುತ್ತೆ. ಅವನು ಹೇಗಾದ್ರೂ ಮಾಡಿ ಈಕೆನ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಇನ್ನು ಸಾಯಂಕಾಲ ಆದಾಗ ಹರಿ ಮತ್ತು ವಾಣಿ ಇಬ್ಬರು ಪೆದ್ದಿ ಮನೆಗೆ ಟಿವಿ ನೋಡಕ್ಕೆ ಬರ್ತಾರೆ. ಇಲ್ಲಿ ಪೆಡ್ಡಿ ವಾಣಿಗೆ ಲೈನ್ ನೋಡಿತಿರ್ತಾನೆ. ಆದ್ರೆ ವಾಣಿ ಮಾತ್ರ ಪದೇ ಪದೇ ಹರಿನೇ ನೋಡ್ತಿರ್ತಾಳೆ. ಇವರಿಬ್ಬರು ಒಬ್ಬರನ್ನೊಬ್ಬರು ನೋಡ್ತಿರ್ತಾರೆ. ಆದ್ರೆ ಇವರಿಗೆ ಪೆದ್ದಿ ಕೂಡ ತಮ್ಮನ್ನ ನೋಡ್ತಿದ್ದಾನೆ ಅಂತ ಗೊತ್ತಾಗಲ್ಲ. ಆದ್ರೆ ಪೆದ್ದಿಗೆ ಇವರಿಬ್ಬರು ಲವ್ ಮಾಡ್ತಿದ್ದಾರೆ ಅಂತ ಅರ್ಥವಾಗುತ್ತೆ. ಇನ್ನು ಮಾರನೇ ದಿನ ಬೆಳಗ್ಗೆ ಹರಿ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. ಆಗ ಅಲ್ಲಿ ಪೆಡ್ಡಿ ಬರ್ತಾನೆ. ಈತ ಬಂದು ಹರಿ ಫ್ರೆಂಡ್ ಒಬ್ಬನಿಗೆ ಕೋತಿ ಅಂತ ಜಡಾಯಿಸ್ತಾನೆ. ಇದರಿಂದ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವರು ಪೆಡ್ಡಿ ಜೊತೆ ಜಗಳ ತಗೋತಾರೆ. ಆಗ ಪೆಡ್ಡಿ ಅವರಿಗೆ, ನನ್ನ ಮನೆಗೆ ಟಿವಿ ನೋಡಕ್ಕೆ ಬಂದು ನನ್ನ ಮೇಲೆ ದರ್ಪ ಮಾಡ್ತಿದ್ದೀರಾ ಅಂತ ಬೈತಾನೆ. ಇದನ್ನ ಕೇಳಿ ಹರಿ ಫ್ರೆಂಡ್ ಅವನಿಗೆ, ಈಗಿಂದ ನಾನು ನಿಮ್ಮ ಮನೆಗೆ ಟಿವಿ ನೋಡಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಪೆಡ್ಡಿ ಪ್ಲಾನ್ ಕೂಡ ಇದೇ ಆಗಿರುತ್ತೆ. ಅವನು ಬೇಕಂತ ಅವರ ಜೊತೆ ಜಗಳ ತಕೊಂಡಿರ್ತಾನೆ. ಇನ್ನು ಸಾಯಂಕಾಲ ಆದಾಗ ವಾಣಿ ಪೆಡ್ಡಿ ಮನೆಗೆ ಟಿವಿ ನೋಡಕ್ಕೆ ಬರ್ತಾಳೆ. ಆದ್ರೆ ಇಲ್ಲಿ ಹರಿ ಮತ್ತು ಅವನ ಫ್ರೆಂಡ್ಸ್ ಬಂದಿರಲ್ಲ. ಇಲ್ಲಿ ವಾಣಿ ಪದೇ ಪದೇ ದಾರಿ ಕಡೆ ನೋಡ್ತಾಳೆ. ಹರಿ ಇಲ್ಲಿ ಬರ್ಬೋದು ಅಂತ ಆಕೆ ತಿರುಗಿ ತಿರುಗಿ ನೋಡ್ತಿರ್ತಾಳೆ. ಆದ್ರೆ ಅವರು ತುಂಬಾ ಹೊತ್ತಾದ್ರೂ ಅಲ್ಲಿಗೆ ಬರಲ್ಲ. ಆಗ ವಾಣಿಗೆ ಬೇಜಾರಾಗಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಹರಿ ಶಾರದಾ ಗಂಡನಿಗೆ ಎಲ್ಲ ಹೇಳ್ತಾನೆ. ಆಗ ಅವನು ಮಾರದಿನ ಹೋಗಿ ಒಂದು ಟಿವಿನ ತಗೊಂಡು ಬರ್ತಾನೆ. ಇದರಿಂದ ಹರಿ ಮತ್ತು ವಾಣಿ ತುಂಬಾ ಖುಷಿ ಆಗ್ತಾರೆ. ಯಾಕಂದ್ರೆ ಇವರು ಟಿವಿ ನೋಡಕ್ಕೆ ಈಗ ಪೆದ್ದಿ ಮನೆಗೆ ಹೋಗೋ ಅವಸರ ಇರಲ್ಲ. ಈಗಿಂದ ಹರಿ ಮತ್ತು ವಾಣಿ ಇಲ್ಲೇ ಟಿವಿ ನೋಡಕ್ಕೆ ಬರ್ತಿರ್ತಾರೆ ಮತ್ತು ಒಬ್ಬರಿಗೊಬ್ಬರು ನೋಡ್ತಿರ್ತಾರೆ. ಇಲ್ಲಿ ಶಾರದಾ ಮತ್ತು ಆಕೆ ಗಂಡನಿಗೆ ಹರಿ ಮತ್ತು ವಾಣಿ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವರು ಇವರ ಲವ್ ಸ್ಟೋರಿಗೆ ಹೆಲ್ಪ್ ಮಾಡೋಕೆ ಟಿವಿನ ತಂದಿರ್ತಾರೆ. ಆದ್ರೆ ವಾಣಿ ಮಾತ್ರ ಹರಿನೇ ತನಗೆ ಮೊದಲು ಪ್ರಪೋಸ್ ಮಾಡ್ಬೇಕಂತ ವೇಟ್ ಮಾಡ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ವಾಣಿಯು ಗುಡಿಯ ಪಕ್ಕದಲ್ಲಿದ್ದ ಬಾವಿ ಹತ್ರ ಕೂತಿರ್ತಾಳೆ. ಆಗ ಹರಿ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ. ಇವರು ಹರಿಗೆ, ನೀನು ಹೋಗಿ ಆಕೆ ಜೊತೆ ಮಾತಾಡು ಅಂತ ಹೇಳ್ತಾರೆ. ಈಗ ಹರಿ ಆಕೆ ಒಬ್ಬಳೇ ಇರೋದನ್ನ ನೋಡಿ ಹೋಗಿ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಬಾಯಿಂದ ಮಾತೆ ಬರ್ತಿರಲ್ಲ. ಅವನು ಆಕೆನ ನೋಡಿ ನರ್ವಸ್ ಆಗ್ತಾನೆ. ಆಕೆಗೆ ಏನು ಹೇಳಕ್ಕಾಗದೆ ಅಲ್ಲಿಂದ ಹಿಂತಿರುಗಿ ಬರ್ತಿರ್ತಾನೆ. ಆಗ ಅಚಾನಕ್ ಆಗಿ ವಾಣಿ ಓಡಿ ಬಂದು ಅವನನ್ನ ಹಿಂದೆಯಿಂದ ಹಗ್ ಮಾಡ್ಕೋತಾಳೆ. ಹರಿ ಒಂದು ಮಾತಾಡದಿದ್ದರೂ ವಾಣಿ ಅವನ ಲವ್ ನ ಫೀಲ್ ಆಗಿರ್ತಾಳೆ. ಅದಕ್ಕೆ ಆಕೆ ಅವನನ್ನ ಹಗ್ ಮಾಡ್ಕೋತಾಳೆ. ಈಗ ಹರಿಗೂ ತುಂಬಾ ಖುಷಿ ಆಗುತ್ತೆ. ವಾಣಿ ತನ್ನ ಲವ್ ನ ಒಪ್ಕೊಂಡಿದ್ದಾಳೆ ಅಂತ ಅವನಿಗೆ ಅರ್ಥವಾಗುತ್ತೆ. ಅವನು ಕೂಡ ತಿರುಗಿ ಆಕೆನ ಹಗ್ ಮಾಡ್ಕೋತಾನೆ. ಈಗಿಂದ ಇವರು ಡೈಲಿ ಮೀಟ್ ಆಗೋಕೆ ಸ್ಟಾರ್ಟ್ ಮಾಡ್ತಾರೆ. ಹೊಲ ಗದ್ದೆ ಸ್ಕೂಲ್ ಅಂತ ತಿರುಗಾಡ್ತಿರ್ತಾರೆ. ಆದ್ರೆ ಇವರಿಗೆ ಇಲ್ಲಿ ಒಂದು ವಿಷಯ ಗೊತ್ತಿರಲ್ಲ. ಅದೇನೆಂದ್ರೆ ಪೆದ್ದಿ ಇವರನ್ನ ಫಾಲೋ ಮಾಡ್ತಿರ್ತಾನೆ. ಇವರು ಮಾಡೋದು ಪ್ರತಿಯೊಂದನ್ನು ಅವನು ಗಮನಿಸ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಹರಿ ಮನೆಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ರಾಜಣ್ಣ ತಲೆಯಿಂದ ರಕ್ತ ಬರ್ತಿರುತ್ತೆ. ಇಲ್ಲಿ ಹರಿ ತನ್ನ ತಂದೆಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ರಾಜನ, ನಾನು ಪರಶುರಾಮ್ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಗುಡಿಸಲಿಗೆ ಬೆಂಕಿ ಹಚ್ಕೊಂಡಿತ್ತು. ಇದನ್ನು ನೋಡಿ ಪರಶುರಾಮ್ ನಾನೇ ಅದಕ್ಕೆ ಬೆಂಕಿ ಹಚ್ಚಿದ ಅನ್ಕೊಂಡು ನನಗೆ ತುಂಬಾ ಹೊಡೆದ ಅಂತ ಹೇಳ್ತಾನೆ. ಇದನ್ನು ಕೇಳಿ ಹರಿಗೆ ತುಂಬಾ ಕೋಪ ಬರುತ್ತೆ. ಅವನು ಅಲ್ಲಿಂದ ಸೈಕಲ್ ತಗೊಂಡು ಸೀದಾ ಪರಶುರಾಮ್ ಹತ್ರ ಬರ್ತಾನೆ. ಇಲ್ಲಿ ಪರಶುರಾಮ್ ಜೊತೆ ಪೆದ್ದಿ ಕೂಡ ಇರ್ತಾನೆ. ಇಲ್ಲಿ ಹರಿ ಪರಶುರಾಮ್ಗೆ ಅಷ್ಟಕ್ಕೂ ನನ್ನ ತಂದೆಗೆ ಯಾಕೆ ಹೊಡೆದೆ ಅಂತ ಕೇಳ್ತಾನೆ. ಆಗ ಹರಿ ಅವನಿಗೆ, ನಿನ್ನಂತ ಕೀಳು ಜಾತಿಯವನು ಪರಶುರಾಮ್ ಮುಂದೆ ಎದೆತ್ತಿ ಮಾತಾಡೋದ ಅಂತ ಬೈತಾನೆ. ಆಗ ಪರಶುರಾಮ್ಗೂ ಕೋಪ ಬರುತ್ತೆ. ಅವನು ಹರಿಗೆ ಒಂದು ಏಟು ಹೊಡಿತಾನೆ. ಅವನು ಹೋಗಿ ಸೀದಾ ವಾಣಿ ಕಾಲ ಹತ್ರ ಹೋಗಿ ಬೀಳ್ತಾನೆ. ಆಕ್ಚುಲಿ ವಾಣಿ ಇಲ್ಲಿ ತನ್ನ ಅಣ್ಣನಿಗೋಸ್ಕರ ಊಟವನ್ನ ತಂದಿರ್ತಾಳೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅವನ ಅಣ್ಣ ಹರಿಗೆ ಹೊಡಿತಿರ್ತಾನೆ. ಇದನ್ನ ನೋಡಿ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಹರಿ ತಂದೆ ತಾಯಿ ಬರ್ತಾರೆ. ಇವರು ಬಂದು ಪರಶುರಾಮ್ಗೆ ಸಾರಿ ಕೇಳ್ತಾರೆ ಮತ್ತು ಹರಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇನ್ನು ಸಾಯಂಕಾಲ ಆದಾಗ ವಾಣಿ ತನ್ನ ಅಣ್ಣ ಪರಶುರಾಮ್ ಹತ್ರ ಬರ್ತಾಳೆ ಮತ್ತು ಆತನಿಗೆ, ಊರಲ್ಲಿ ಆಗ್ತಿರೋ ಎಲ್ಲಾ ಜಗಳಕ್ಕೆ ನೀವೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಜನರನ್ನ ಯಾಕೆ ಜಗಳ ಮಾಡುವಂತೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಪರಶುರಾಮ್ಗೆ ತುಂಬಾ ಕೋಪ ಬರುತ್ತೆ. ನಿನಗೆ ರಾಜಕೀಯ ಅರ್ಥವಾಗಲ್ಲ, ನೀನು ಸುಮ್ಮನಿರು ಅಂತ ಹೇಳ್ತಾನೆ. ಅಷ್ಟಕ್ಕೂ ನೀನು ಓದ್ಕೊಂಡು ನಿನ್ನ ಏನು ಕೆಲಸ ಅದಷ್ಟೇ ಮಾಡು, ಊರಿನ ವಿಷಯಕ್ಕೆ ತಲೆ ಆಗ್ಬೇಡ ಅಂತ ಹೇಳ್ತಾನೆ. ಮತ್ತು ಆಕೆಗೆ, ಈಗಿಂದ ನೀನು ಮನೆಯಿಂದ ಹೊರಗೆ ಹೋಗೋದು ಬೇಡ, ಮನೆಯಲ್ಲಿರು ಅಂತ ಹೇಳ್ತಾನೆ. ಈಗ ಈ ವಿಷಯ ಹರಿಗೆ ಗೊತ್ತಾದಾಗ ಅವನು ತುಂಬಾ ಬೇಜಾರಾಗ್ತಾನೆ. ಏಕೆಂದ್ರೆ ಕಳೆದ 3 ದಿನದಿಂದ ಅವನು ವಾಣಿನ ನೋಡಿರಲ್ಲ.
ಇನ್ನೊಂದು ಕಡೆ ವಾಣಿ ಕೂಡ ಹರಿನ ನೋಡ್ಬೇಕಂತ ಕಾಯ್ತಿರ್ತಾಳೆ. ಆಗ ಹರಿ ಫ್ರೆಂಡ್ಸ್ ಎಲ್ಲ ಒಂದು ಪ್ಲಾನ್ ಮಾಡ್ತಾರೆ. ನಾವು ಹೇಗಾದ್ರೂ ಮಾಡಿ ನಿಮ್ಮಿಬ್ಬರನ್ನ ಮೀಟ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇನ್ನು ರಾತ್ರಿ ಆದಾಗ ಹರಿ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಪರಶುರಾಮ್ ಮನೆ ಹತ್ರ ಹೋಗ್ತಾರೆ. ಇಲ್ಲಿ ಹರಿ ಕಂಪೌಂಡ್ ಹಾರಿ ಒಳಗೆ ಹೋಗ್ತಾನೆ. ಇಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ. ಇಲ್ಲಿ ಹರಿ ಎಲ್ಲರೂ ಹೊತ್ಕೊಂಡಿದ್ದ ಬ್ಲಾಂಕೆಟ್ ನ ತೆಗೆದು ವಾಣಿನ ಹುಡುಕ್ತಿರ್ತಾನೆ. ಆದ್ರೆ ಅವನಿಗೆ ಒಂದು ವಿಷಯ ಗೊತ್ತಿರಲ್ಲ. ಅದೇನಂದ್ರೆ ವಾಣಿ ಕೂಡ ಹರಿನ ಮೀಟ್ ಆಗೋಕೆ ಅವನ ಮನೆಗೆ ಹೋಗಿರ್ತಾಳೆ. ಅಂದ್ರೆ ಇಲ್ಲಿ ಹರಿ ವಾಣಿನ ಹುಡುಕೋಕೆ ವಾಣಿ ಮನೆಗೆ ಬಂದಿರ್ತಾನೆ. ಇನ್ನು ವಾಣಿ ಹರಿನ ಹುಡುಕೋಕೆ ಹರಿ ಮನೆಗೆ ಹೋಗಿರ್ತಾಳೆ. ಅಂದ್ರೆ ಇಲ್ಲಿ ವಾಣಿನ ನೋಡೋಕೆ ಹರಿ ವಾಣಿ ಮನೆಗೆ ಬಂದಿರ್ತಾನೆ. ಇನ್ನೊಂದು ಕಡೆ ವಾಣಿ ಹರಿನ ನೋಡೋಕೆ ಹರಿ ಮನೆಗೆ ಹೋಗಿರ್ತಾಳೆ. ಇನ್ನು ಹರಿಯಲ್ಲಿ ವಾಣಿನ ಹುಡುಕ್ತಿದ್ದಾಗ ಅಲ್ಲಿ ಅಚಾನಕ್ ಆಗಿ ಪರಶುರಾಮ್ಗೆ ಎಚ್ಚರಿಕೆ ಆಗುತ್ತೆ. ಅವನು ಹೋಗಿ ನೀರು ಕುಡಿತಾನೆ. ಇದನ್ನ ನೋಡಿ ಹರಿಗೆ ತುಂಬಾ ಭಯವಾಗುತ್ತೆ. ಅವನು ಅವನಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ತಾನೆ. ಈ ಕಡೆ ವಾಣಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅವನಿಗೆ ಹರಿ ಸಿಕ್ಕಿರಲ್ಲ. ಆಕೆ ಬೇಜಾರಲ್ಲಿ ತನ್ನ ಮನೆ ಕಡೆಗೆ ಬರ್ತಿರ್ತಾಳೆ. ಆದ್ರೆ ಇವರ ಅದೃಷ್ಟ ಚೆನ್ನಾಗಿರುತ್ತೆ. ದಾರಿಯಲ್ಲಿ ಹರಿ ಮತ್ತು ವಾಣಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಇವರು ಒಬ್ಬರನ್ನ ನೋಡಿ ಒಬ್ಬರು ತುಂಬಾ ಎಮೋಷನಲ್ ಆಗ್ತಾರೆ. ಆಮೇಲೆ ಗಟ್ಟಿಯಾಗಿ ಹಗ್ ಮಾಡ್ಕೋತಾರೆ. ಈಗಿಂದ ಇವರು ಡೈಲಿ ರಾತ್ರಿ ಮಾತ್ರ ಒಬ್ಬರನ್ನೊಬ್ಬರು ಮೀಟ್ ಆಗೋಣ ಅಂತ ಮಾತಾಡ್ಕೋತಾರೆ. ಹೀಗಿದ್ದಾಗ ಒಂದು ದಿನ ಶಾರದಾಗೆ ಲೇಬರ್ ಪೇನ್ ಕಾಣಿಸಿಕೊಳ್ಳುತ್ತೆ. ಆಗ ಶಾರದಾ ಗಂಡ ಊರವರ ಹತ್ರ ಹೆಲ್ಪ್ ಕೇಳ್ತಾನೆ. ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಯಾರು ಅವನ ಹೆಲ್ಪ್ಗೆ ಬರ್ತಿರಲ್ಲ. ಆಗ ಆತ ಪರಶುರಾಮ್ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ನಿನ್ನ ಜೀಪ್ ಕೊಡು, ನನ್ನ ಹೆಂಡತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾನೆ. ಆದ್ರೆ ಆತ ಹೋಗಿ ನಿನ್ನ ಜಾತಿಯವರ ಹತ್ರ ಕೇಳು, ನನ್ನ ಹತ್ರ ಬರಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆತನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆತ ಅಲ್ಲಿಂದ ಪೆದ್ದಿ ಹತ್ರ ಹೋಗ್ತಾನೆ. ಆದ್ರೆ ಅವನು ಕೂಡ ಅವನಿಗೆ ಹೆಲ್ಪ್ ಮಾಡಲ್ಲ. ಈ ಕಡೆ ಹರಿ ಕೂಡ ಊರವರ ಹತ್ರ ಹೋಗಿ ಆತ ನಮಗಾಗಿ ಬಾರ್ಡರ್ ನಲ್ಲಿ ಕೆಲಸ ಮಾಡ್ತಾನೆ. ಇಂಥ ಟೈಮಲ್ಲಿ ಅವನಿಗೆ ನಾವು ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾನೆ. ಆದ್ರೆ ಊರವರು ಅವನ ಮಾತನ್ನ ಕೇಳಲ್ಲ. ಅವನ ಮುಖದ ಮೇಲೆ ಡೋರ್ ನ ಕ್ಲೋಸ್ ಮಾಡ್ತಾರೆ. ಈಗ ಅವರು ಹೇಗಾದ್ರೂ ಮಾಡಿ ಆಕೆನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿರ್ತಾರೆ. ಆದ್ರೆ ದಾರಿಯಲ್ಲಿ ಶಾರದಾ ಸತ್ತೋಗ್ತಾಳೆ. ಇನ್ನು ಈಗ ಮಾರನೇ ದಿನ ಎಲ್ಲರೂ ಸೇರಿ ಶಾರದಾ ಅಂತಿಮ ಸಂಸ್ಕಾರ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಹರಿ ಮತ್ತು ವಾಣಿಗೆ ಒಂದು ವಿಷಯ ಅರ್ಥವಾಗುತ್ತೆ. ನಾಯಿಬರು ಮದುವೆ ಆದ್ರೆ ಊರವರು ನಮ್ಮನ್ನ ಬಿಡಲ್ಲ. ಯಾಕಂದ್ರೆ ಇವರ ಮನಸ್ಸಲ್ಲಿ ಜಾತಿಯ ವಿಷಯ ತುಂಬಾ ಹರಡಿಕೊಂಡಿದೆ ಅಂತ ಅನ್ಕೋತಾರೆ. ಇನ್ನು ಮಾರನೇ ದಿನ ವಾಣಿ ಹರಿನ ಮೀಟ್ ಆಗೋಕೆ ಬರ್ತಾಳೆ. ಈ ಊರವರು ನಮ್ಮ ಮದುವೆಗೆ ಯಾವತ್ತೂ ಒಪ್ಪಲ್ಲ, ಅದಕ್ಕೆ ನಾವು ಇಲ್ಲಿಂದ ಓಡೋಗಿ ಮದುವೆ ಆಗೋಣ ಅಂತ ಹೇಳ್ತಾಳೆ. ಆದ್ರೆ ಹರಿ ಈ ಊರನ್ನ ಬಿಟ್ಟು ಹೋಗೋಕೆ ರೆಡಿ ಇರಲ್ಲ. ಅವನು ವಾಣಿಗೆ ನೀನು ಚಿಂತೆ ಮಾಡಬೇಡ, ನಾನು ಹೇಗಾದ್ರೂ ಮಾಡಿ ಎಲ್ಲರನ್ನ ಒಪ್ಪಿಸ್ತೀನಿ, ನಿಮ್ಮ ಅಣ್ಣನ ಕೂಡ ನಾನೇ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಾಣಿ ಅವನನ್ನ ಹಗ್ ಮಾಡ್ಕೋತಾಳೆ. ಇನ್ನು ಅದೇ ಟೈಮಲ್ಲಿ ಪೆಡ್ಡಿ ಅಲ್ಲಿಂದ ಹೋಗ್ತಿರ್ತಾನೆ. ಆತ ಇವರಿಬ್ಬರನ್ನ ನೋಡ್ಬಿಡ್ತಾನೆ. ಈಗ ಅವನು ಇವರಿಬ್ಬರನ್ನ ಹಿಡಿಬೇಕಂತ ಇವರ ಹತ್ರ ಬರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಹರಿ ತಂದೆ ಅಲ್ಲಿಗೆ ಬರ್ತಾನೆ. ಈತ ಬಂದು ಹರಿ ಮತ್ತು ವಾಣಿನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾನೆ. ಆಮೇಲೆ ಆತ ವಾಣಿಗೆ ನೀವು ಮೇಲ್ಜಾತಿಯವರು ಮತ್ತು ನಾವು ಕೀಳು ಜಾತಿಯವರು, ನಿಮ್ಮ ಹತ್ರ ತುಂಬಾ ದುಡ್ಡಿದೆ, ನಿಮ್ಮ ಅಣ್ಣ ಈ ಮದುವೆಗೆ ಯಾವತ್ತೂ ಒಪ್ಪಲ್ಲ, ಇದರಿಂದ ಕೊಲೆಗಳಾಗುತ್ತೆ, ಅದಕ್ಕೆ ನನ್ನ ಮಗನಿಂದ ದೂರ ಇರುವಂತ ಹೇಳ್ತಾನೆ. ಇನ್ನೊಂದು ಕಡೆ ಪೆಡ್ಡಿ ಅಲ್ಲಿಂದ ಪರಶುರಾಮ್ ಹತ್ರ ಬರ್ತಾನೆ ಮತ್ತು ಇಲ್ಲಿ ಬಂದು ಹರಿ ಮತ್ತು ವಾಣಿ ಲವ್ ಸ್ಟೋರಿನ ಅವನಿಗೆ ಹೇಳ್ತಾನೆ. ಇದನ್ನು ಕೇಳಿ ಪರಶುರಾಮ್ಗೆ ತುಂಬಾ ಕೋಪ ಬರುತ್ತೆ. ಅವನು ಅಲ್ಲಿಂದ ತಕ್ಷಣ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಬಂದು ವಾಣಿಗೆ ನಿನ್ನ ಮತ್ತು ಹರಿ ನಡುವೆ ಏನ್ ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಹರಿ ಅವನಿಗೆ ನಾನೇ ನಿಮಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಿಮಗೆ ಅದು ಗೊತ್ತಾಗಿದ್ದು ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ತಾಳೆ. ಆಗ ಪರಶುರಾಮ್ ಆಕೆ ಕೆನ್ನೆಗೆ ಹೊಡಿತಾನೆ. ಇದನ್ನ ನೋಡಿ ವಾಣಿ ಅವನಿಗೆ ನೀವು ಏನೇ ಮಾಡ್ರಿ, ನಾನು ಹರಿನ ಮಾತ್ರ ಬಿಡಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪರಶುರಾಮ್ಗೆ ಮತ್ತೆ ಕೋಪ ಬರುತ್ತೆ. ಅವನು ಅಲ್ಲೇ ಇಟ್ಟಿದ್ದ ಒಂದು ಕೊಡ್ಲಿ ತಗೊಂಡು ಹರಿನ ಸಾಯಿಸೋಕೆ ಹೋಗ್ತಾನೆ. ಈ ಕಡೆ ಹರಿ ತಂದೆ ತಾಯಿ ಅವನಿಗೆ ಸಮಜಾಯಿಸ್ತಿರ್ತಾರೆ, ನೀನು ಆಕೆನ ಮರ್ತು ಬಿಡು, ಯಾಕಂದ್ರೆ ಪರಶುರಾಮ್ ನಿನ್ನ ಬಿಡಲ್ಲ ಅಂತ ಹೇಳ್ತಾನೆ. ಆದ್ರೆ ಹರಿ ಮಾತ್ರ ಇಲ್ಲ, ಏನೇ ಆಗ್ಲಿ ಅವನು ನನ್ನ ಕೊಂದ್ರು ಪರವಾಗಿಲ್ಲ, ನಾನು ವಾಣಿನ ಬಿಡಲ್ಲ ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಪರಶುರಾಮ್ ಬರ್ತಾನೆ. ಈತ ಬಂದು ಹರಿಗೆ ತುಂಬಾ ಹೊಡಿತಾನೆ. ಆಮೇಲೆ ಅವನನ್ನ ಸಾಯಿಸ್ಬೇಕಂತ ಕೊಡ್ಲಿ ತಗೊಂಡು ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಮಿಲಿಟರಿ ಹತ್ರ ಬರ್ತಾನೆ. ಈತ ಬಂದು ಪರಶುರಾಮ್ನ ಹಿಡ್ಕೋತಾನೆ ಮತ್ತು ಆತನಿಗೆ ನೀನು ಇಲ್ಲಿಂದ ಹೋಗು, ನಾನು ಹರಿಗೆ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಪರಶುರಾಮ್ ಹರಿಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ರಾತ್ರಿ ಆದಾಗ ಹರಿ ಮತ್ತು ವಾಣಿ ಒಂದು ಕಡೆ ಮೀಟ್ ಆಗ್ತಾರೆ. ಇಲ್ಲಿ ವಾಣಿ ಹರಿಗೆ ನಾವು ಇಲ್ಲಿಂದ ಓಡೋಗೋಣ, ಯಾಕಂದ್ರೆ ನಮ್ಮ ಅಣ್ಣ ನಮ್ಮನ್ನ ಬಿಡಲ್ಲ ಅಂತ ಹೇಳ್ತಾಳೆ. ಆದ್ರೆ ಹರಿ ಮಾತ್ರ ಇಲ್ಲ, ನಾನು ಈ ಊರನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಿರ್ತಾನೆ. ಅದೇ ಟೈಮಲ್ಲಿ ಆ ಮಿಲಿಟರಿ ಆತ ಬರ್ತಾನೆ. ಈತ ಬಂದು ಹರಿಗೆ ಈ ಊರವರು ಜಾತಿ ಜಾತಿ ಅಂತ ಸಾಯ್ತಾರೆ, ಅವರಿಂದಾಗಿ ನನ್ನ ಶಾರದಾ ಕೂಡ ಸತ್ತೋದ್ಲು, ಅವರು ಏನೇ ಆಗ್ಲಿ ನಿಮ್ಮನ್ನ ಮದುವೆ ಆಗೋಕೆ ಬಿಡಲ್ಲ, ನಿಮ್ಮಿಬ್ಬರನ್ನ ಕೊಂದ್ಬಿಡ್ತಾರೆ, ಅದಕ್ಕೆ ವಾಣಿ ಹೇಳೋ ಪ್ರಕಾರ ನೀವು ಇಲ್ಲಿಂದ ಓಡೋಗಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹರಿ ಕೂಡ ಅವನ ಮಾತಿಗೆ ಒಪ್ಕೋತಾನೆ. ಈಗ ಹರಿ ಫ್ರೆಂಡ್ಸ್ ಎಲ್ಲ ಅವರನ್ನ ಅಲ್ಲಿಂದ ಓಡಿಸೋಕೆ ಪ್ಲಾನ್ ಮಾಡ್ತಾರೆ. ಇನ್ನು ಈಗ ಹರಿ ವಾಣಿನ ತಗೊಂಡು ನದಿ ದಾಟ್ತಿದ್ದಾಗ ಅಲ್ಲಿ ಪೆದ್ದಿ ಇರ್ತಾನೆ. ಈತ ಇವರನ್ನ ನೋಡ್ಬಿಡ್ತಾನೆ. ಈಗ ಪೆಡ್ಡಿ ತನ್ನ ಕಡೆಯವರೊಂದಿಗೆ ಹರಿನ ಹಿಡಿಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಹರಿ ಫ್ರೆಂಡ್ಸ್ ಎಲ್ಲ ಸೇರಿ ಅವನನ್ನ ತಡಿತಿರ್ತಾರೆ. ಇಲ್ಲಿ ಒಂದು ಕಡೆ ಬಂದಾಗ ಪೆದ್ದಿ ಹರಿನ ಹಿಡ್ಕೋತಾನೆ, ಅವನನ್ನ ತುಂಬಾ ಹೊಡಿತಾನೆ. ಇನ್ನು ಅದೇ ಟೈಮಲ್ಲಿ ಹರಿ ಫ್ರೆಂಡ್ ಬಾಲರಾಜು ಅಲ್ಲಿಗೆ ಬರ್ತಾನೆ. ಈತ ಬಂದು ಪೆಡ್ಡಿಗೆ ಹೊಡಿತಾನೆ ಮತ್ತು ಹರಿಗೆ ನೀವು ಇಲ್ಲಿಂದ ಓಡೋಗಿ ಅಂತ ಅವನ ಬ್ಯಾಗ್ ಕೊಡ್ತಾನೆ. ಈಗ ಹರಿ ಅಲ್ಲಿಂದ ಓಡ್ತಿದ್ದಾಗ ಪೆಡ್ಡಿ ಒಂದು ಕಟ್ಗೆ ತಗೊಂಡು ಬಾಲರಾಜು ಹೊಟ್ಟೆಗೆ ಚುಚ್ಚಿಬಿಡ್ತಾನೆ. ಆದ್ರೂ ಬಾಲರಾಜು ಅವನನ್ನ ತಡೆದು ಇಟ್ಕೋತಾನೆ ಮತ್ತು ಹರಿಗೆ ನೀನು ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಈಗ ಹರಿ ವಾಣಿನ ಕರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಈ ಕಡೆ ಪೆಡ್ಡಿ ಬಾಲರಾಜು ಮತ್ತು ಹರಿ ಫ್ರೆಂಡ್ಸ್ ನೆಲ್ಲ ತಗೊಂಡು ಪರಶುರಾಮ್ ಹತ್ರ ಬರ್ತಾನೆ. ಇಲ್ಲಿ ಪರಶುರಾಮ್ ಹರಿ ತನ್ನ ತಂಗಿನ ಓಡಿಸ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದಾಗ ಇವರಿಗೆ ತುಂಬಾ ಹೊಡಿತಾನೆ. ಇವರು ಹೊಡೆದ ಏಟಿಗೆ ಬಾಲರಾಜು ಅಲ್ಲೇ ಸತ್ತೋಗ್ತಾನೆ. ಆದ್ರೆ ಇದರಿಂದ ಪರಶುರಾಮ್ಗೆ ಏನು ಅನಿಸಲ್ಲ. ಅವನು ತನ್ನ ಕಡೆಯವರಿಗೆ ಹೇಗಾದ್ರೂ ಮಾಡಿ ಹರಿ ಮತ್ತು ವಾಣಿನ ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಹರಿ ಮತ್ತು ವಾಣಿನ ತೋರಿಸ್ತಾರೆ. ಇವರು ನದಿನ ದಾಟಿರ್ತಾರೆ ಮತ್ತು ಆ ಕಡೆ ಇದ್ದ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಓಡುತ್ತಿರ್ತಾರೆ.
ಇನ್ನು ಮಾರನೇ ದಿನ ಬೆಳಗ್ಗೆ 2 ಡೆಡ್ ಬಾಡಿಗಳನ್ನ ಊರಲ್ಲಿ ತರಲಾಗುತ್ತೆ. ಈ ಬಾಡಿಗಳು ಊರವರೆಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಕ್ಕಿರುತ್ತೆ ಮತ್ತು ಅಲ್ಲಿ ಹರಿ ಮತ್ತು ವಾಣಿ ಬಟ್ಟೆ ಕೂಡ ಸಿಕ್ಕಿರುತ್ತೆ. ಈ ಬಾಡಿಗಳು ತುಂಬಾ ಡ್ಯಾಮೇಜ್ ಆಗಿದ್ದರಿಂದ ಇವರನ್ನ ಸರಿಯಾಗಿ ಗುರುತು ಹಚ್ಚೋಕೆ ಆಗ್ತಿರಲ್ಲ. ಆದ್ರೆ ಸಾಮಾನ್ ನೋಡಿ ಎಲ್ಲರೂ ಇದು ಹರಿ ಮತ್ತು ವಾಣಿ ಡೆಡ್ ಬಾಡಿ ಅಂತ ಅನ್ಕೊಂಡಿರ್ತಾರೆ. ಇದನ್ನ ನೋಡಿ ಊರವರಿಗೆ ತುಂಬಾ ಬೇಜಾರಾಗುತ್ತೆ. ಅವರೆಲ್ಲ ಜೋರಾಗಿ ಅಳ್ತಿರ್ತಾರೆ. ಇನ್ನು ಪರಶುರಾಮ್ ಕೂಡ ತನ್ನ ತಂಗಿ ಡೆಡ್ ಬಾಡಿ ನೋಡಿ ಮುರಿದು ಹೋಗ್ತಾನೆ. ಅವನು ಕೂಡ ಅಳ್ತಿರ್ತಾನೆ. ಆಗ ಹರಿತಾಯಿ ಅವನಿಗೆ ನೀನು ಅನ್ಕೊಂಡಂಗೆ ಆಯ್ತು, ನಿನ್ನ ಆಸೆನ ನೆರವೇರಿಸಿಕೊಂಡಿಯಲ್ಲ ಅಂತ ಹೇಳ್ತಾಳೆ ಮತ್ತು ಇವರಿಬ್ಬರ ಕೊಲೆಗೆ ನೀನೇ ಕಾರಣ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅವನು ಕೂಡ ತುಂಬಾ ಬೇಜಾರಾಗ್ತಾನೆ. ಆಗ ಅಲ್ಲಿ ಮಿಲಿಟರಿ ಆತ ಬರ್ತಾನೆ. ಈತ ಪೆಡ್ಡಿ ಕಡೆ ಒಬ್ಬ ವ್ಯಕ್ತಿನ ಹಿಡ್ಕೊಂಡು ಬಂದಿರ್ತಾನೆ. ಇಲ್ಲಿ ಈತ ನಿಜ ಹೇಳ್ತಾನೆ. ಇದಕ್ಕೆಲ್ಲ ಪರಶುರಾಮ್ ಕಾರಣ ಅಲ್ಲ, ಇದಕ್ಕೆಲ್ಲ ಕಾರಣ ಪೆಡ್ಡಿ ಅಂತ ಹೇಳ್ತಾನೆ. ಏಕೆಂದ್ರೆ ಪೆಡ್ಡಿಗೆ ವಾಣಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಆಕೆನ ಪಡ್ಕೋಬೇಕಂತ ಜನರಲ್ಲಿ ಜಾತಿ ಬೀಜನ ಬಿತ್ತಿರ್ತಾನೆ ಮತ್ತು ಅವನೇ ಬೇಕಂತ ಪರಶುರಾಮ್ ಹೊಲದಲ್ಲಿದ್ದ ಗುಡಿಸಲಿಗೆ ಬೆಂಕಿ ಹಚ್ಚಿರ್ತಾನೆ. ಇದನ್ನ ಕೇಳಿ ಪರಶುರಾಮ್ಗೆ ತುಂಬಾ ಕೋಪ ಬರುತ್ತೆ. ಅವನು ಪೆಡ್ಡಿಗೆ ತುಂಬಾ ಹೊಡಿತಾನೆ. ಆಮೇಲೆ ಅವನನ್ನ ಸಾಯಿಸ್ಬೇಕಂತ ಹೋಗ್ತಿರ್ತಾನೆ. ಆಗ ಮಿಲಿಟರಿ ಮ್ಯಾನ್ ಅವನನ್ನ ತಡಿತಾನೆ ಮತ್ತು ಇದಕ್ಕೆಲ್ಲ ಕಾರಣ ಪರಶುರಾಮ್ ಅಥವಾ ಪೆಡ್ಡಿ ಅಲ್ಲ, ಇದಕ್ಕೆಲ್ಲ ಕಾರಣ ಜಾತಿವಾದ. ಅವತ್ತು ಇದೇ ಜಾತಿವಾದದಿಂದಾಗಿ ನನ್ನ ಹೆಂಡತಿ ಸತ್ತೋದ್ಲು. ಇನ್ನು ಈಗ 2 ಮುಗ್ಧ ಪ್ರೇಮಿಗಳು ಶವವಾಗಿ ಇಲ್ಲಿ ಬಿದ್ದಿದ್ದಾರೆ. ನಾವು ಯಾರನ್ನಾದ್ರೂ ಕೊಲ್ಬೇಕಿದ್ರೆ ಮೊದಲು ನಮ್ಮಲ್ಲಿರೋ ಜಾತಿವಾದನ ಕೊಲ್ಬೇಕು, ಆಗ ಮಾತ್ರ ಸಮಾಜ ಒಳ್ಳೆ ರೀತಿಯಲ್ಲಿ ಆಗೋಕೆ ಸಾಧ್ಯ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅಲ್ಲಿದ್ದ ಎಲ್ಲರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗುತ್ತೆ. ಅವರು ತುಂಬಾ ಬೇಜಾರಾಗ್ತಾರೆ. ಈಗ ಸ್ಟೋರಿ ಇಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಆ ಟೀ ಮಾರುವ ವ್ಯಕ್ತಿ ಇದನ್ನೆಲ್ಲ ಆ ಡಾಕ್ಟರ್ಗೆ ಹೇಳ್ತಿರ್ತಾನೆ. ಇನ್ನು ಅವತ್ತು ಹರಿ ಮತ್ತು ವಾಣಿ ಸತ್ತೋಗಿದ್ದನ್ನು ನೋಡಿ ಹರಿ ತಾಯಿಗೆ ತುಂಬಾ ಶಾಕ್ ಆಯ್ತು. ಆಕೆ ಕೂಡ ಅವರ ಕೊರಗಲ್ಲೇ ಸತ್ತೋದ್ಲು ಅಂತ ಹೇಳ್ತಾನೆ. ಇನ್ನು ಹರಿ ತಂದೆ ಮೆಂಟ್ಲಾಗಿರ್ತಾನೆ. ಅವನು ಗುಡಿ ಮೆಂಟ್ಲ ಹತ್ರ ಕೂತಿರ್ತಾನೆ. ಇದನ್ನು ಕೇಳಿ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಅವನು ತಕ್ಷಣ ತನ್ನ ಜೀಪ್ ಹತ್ರ ಓಡ್ತಾನೆ. ಅವನು ಇಲ್ಲಿ ಕೂತಿದ್ದ 2 ಸ್ಟೂಡೆಂಟ್ಸ್ ನ ಮಾತಾಡ್ತಾನೆ. ಈಗ 2 ಸ್ಟೂಡೆಂಟ್ಸ್ ಹೊರಗೆ ಬರ್ತಾರೆ. ಆಕ್ಚುಲಿ ಇವರು ಬೇರೆ ಯಾರು ಅಲ್ಲ, ಅದೇ ಹರಿ ಮತ್ತು ವಾಣಿ ಆಗಿರ್ತಾರೆ. ಇವರು ಇನ್ನೂ ಜೀವಂತವಾಗಿರ್ತಾರೆ. ಇನ್ನು ಹರಿ ತನ್ನ ತಂದೆಯ ವಿಷಯ ಕೇಳಿ ತಕ್ಷಣ ಗುಡಿ ಹತ್ರ ಓಡಿ ಬರ್ತಾನೆ. ಇಲ್ಲಿ ತನ್ನ ತಂದೆನ ನೋಡಿ ಆತ ಶಾಕ್ ಆಗ್ತಾನೆ. ಏಕೆಂದ್ರೆ ಆತ ಪೂರ್ತಿಯಾಗಿ ಮೆಂಟಲ್ ಆಗಿರ್ತಾನೆ. ಆತನಿಗೆ ಏನು ಅರ್ಥವಾಗ್ತಿರಲ್ಲ. ಈಗ ಹರಿಗೆ ತುಂಬಾ ಬೇಜಾರಾಗುತ್ತೆ. ಅವನು ದುಃಖದಲ್ಲಿ ಹೋಗಿ ತನ್ನ ತಂದೆನ ಹಗ್ ಮಾಡ್ಕೋತಾನೆ. ಆದ್ರೆ ಹರಿ ತಂದೆಗೆ ಅಷ್ಟೊಂದು ಜ್ಞಾನ ಇರಲ್ಲ. ಆತ ಈತ ಯಾರೋ ಅನ್ಕೊಂಡು ಆತನನ್ನ ದೂಗ್ ಬಿಡ್ತಾನೆ. ಇದನ್ನ ನೋಡಿ ಹರಿಗೆ ತುಂಬಾ ಬೇಜಾರಾಗುತ್ತೆ. ಅವನು ಅಳತಿರ್ತಾನೆ. ಅವನು ತನ್ನ ತಂದೆಗೆ ನಾನೇ ನಿಮ್ಮ ಮಗ, ನಿಮ್ಮ ಆಸೆಯಂತೆ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅವನ ತಂದೆಗೆ ಮಾತ್ರ ಏನೂ ಅರ್ಥವಾಗ್ತಿರಲ್ಲ. ಆತ ವಿಚಿತ್ರವಾಗಿ ಅವನನ್ನ ನೋಡ್ತಿರ್ತಾನೆ. ಈಗ ಅಷ್ಟಕ್ಕೂ ಹರಿ ಮತ್ತು ವಾಣಿ ಹೇಗೆ ಬದುಕಿದ್ದಾರೆ ಅಂತ ತೋರಿಸ್ತಾರೆ. ಆಕ್ಚುಲಿ ಅವತ್ತು ಇವರಿಬ್ಬರು ರೈಲ್ವೆ ಟ್ರ್ಯಾಕ್ ಹತ್ರ ಓಡ್ತಿದ್ದಾಗ ಅಲ್ಲಿ ಆಲ್ರೆಡಿ ಒಂದು ಕಪಲ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಇದನ್ನ ನೋಡಿ ಹರಿಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಅವನು ಇಲ್ಲಿ ಒಂದು ಐಡಿಯಾ ಮಾಡ್ತಾನೆ. ಅವರು ತಾವು ತಂದಿದ್ದ ಬ್ಯಾಗ್ ನ ಅಲ್ಲಿಟ್ಟು ಹೋಗ್ಬಿಡ್ತಾನೆ. ಈಗ ಇದನ್ನ ನೋಡಿ ಎಲ್ಲರೂ ಹರಿ ಮತ್ತು ವಾಣಿ ಡೆಡ್ ಬಾಡಿ ಅಂತ ಅನ್ಕೊಂಡಿರ್ತಾರೆ. ಇನ್ನು ಹರಿ ಈಗ ವಾಣಿನ ಕರ್ಕೊಂಡು ಅಲ್ಲಿಂದ ಸಿಟಿಗೆ ಬಂದಿರ್ತಾನೆ. ಇಲ್ಲಿ ಅವನಿಗೆ ಒಂದು NGOದಲ್ಲಿ ಈ ಡಾಕ್ಟರ್ ಪರಿಚಯ ಆಗಿರ್ತಾನೆ. ಇದೇ ಡಾಕ್ಟರ್ ಅವರಿಗೆ ಹೆಲ್ಪ್ ಮಾಡಿ ಚೆನ್ನಾಗಿ ಓದಿಸಿರ್ತಾನೆ ಮತ್ತು ಇವರನ್ನ ಡಾಕ್ಟರ್ ಕೂಡ ಮಾಡಿರ್ತಾನೆ. ಈ ಮೂವಿಯಲ್ಲಿ ನಮಗೆ 2 ರೀತಿಯ ಮೆಸೇಜ್ ಅನ್ನ ಕೊಡಲಾಗಿದೆ. ಒಂದು, ಜಾತಿ ಪದ್ಧತಿ ತಪ್ಪು, ಇದರಿಂದ ತುಂಬಾ ಜೀವನಗಳು ಹಾಳಾಗ್ತಿವೆ. ಇನ್ನೊಂದು, ನಾವು ಪ್ರೀತಿ ಮಾಡಿದರೂ ತಪ್ಪಿಲ್ಲ, ಆದ್ರೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವರು ನಮಗೆ ಈ ಲೋಕದಲ್ಲಿ ಎಲ್ಲೂ ಸಿಗಲ್ಲ. ಅದಕ್ಕೆ ಕೇವಲ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡದೆ ನಮ್ಮನ್ನ ಸಾಕಿ ಸಲಹಿ ದೊಡ್ಡವರು ಮಾಡಿದ ತಂದೆ ತಾಯಿನ ಕೂಡ ನೋಡ್ಬೇಕು. ಏಕೆಂದ್ರೆ ಅವರ ಪೂರ್ತಿ ಜೀವನನೇ ನಮ್ಮ ಸುತ್ತ ಸುತ್ತಿರುತ್ತೆ. ಸೊ ಇದೇ ಮೆಸೇಜ್ ನೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.